ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯಮ್ಯಮ್ಟಮ್ಮಿ ಫುಡ್ ರೆಸಿಪಿ. ಇವತ್ತು ನಾನು ಮಾಡಿ ತೋರಿಸ್ತಾ ಇದ್ದೀನಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ತುಂಬಾ ಟೇಸ್ಟಿಯಾಗಿರುವಂತಹ ತಂದೂರಿ ಚಿಕನ್ ಟಿಕ್ಕಾ. ತುಂಬಾ ಸಿಂಪಲ್ ಆಗಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ತಂದೂರಿ ರೆಡ್ ಮ್ಯಾರಿನೇಷನ್ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಮ್ಯಾರಿನೇಷನ್ನ ಯೂಸ್ ಮಾಡಿಕೊಂಡು ನೀವು ತಂದೂರಿ ಟಿಕ್ಕಾ ಆಗಿರ್ಬೋದು, ಪನೀರ್ ಟಿಕ್ಕಾ ಆಗಿರ್ಬೋದು, ಚಿಕನ್ ತಂದೂರಿ ಆಗಿರ್ಬೋದು, ಮನೆಯಲ್ಲೇ ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು. ಚಿಕನ್ ಟಿಕ್ಕಾ ಮಾಡಲಿಕ್ಕೆ ನಾನು ಇವತ್ತಿಲ್ಲಿ 1 ಕಿಲೋ ವಿತ್ ಬೋನ್ ಚಿಕನನ್ನು ತಗೊಂಡಿದ್ದೀನಿ. ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಚಿಕನ್ನಲ್ಲಿ ಸ್ವಾದಾನುಸಾರವಾಗಿ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ 1 ಟೀ ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೂ 1 ಟೀ ಸ್ಪೂನ್ ಆಗಷ್ಟು ಹಸಿಮೆಣಸಿನ ಪೇಸ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಅರ್ಧ ಲಿಂಬೆಹಣ್ಣಿನ ರಸವನ್ನು ಸೇರಿಸಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು 10 ರಿಂದ 15 ನಿಮಿಷಗಳ ಕಾಲ ಸೈಡ್ನಲ್ಲಿ ಇಟ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ರೆಸಿಪಿಯಲ್ಲಿ ನಾನು ಕೆಲವೊಂದು ರೆಸ್ಟೋರೆಂಟ್ನ ಸೀಕ್ರೆಟ್ ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ತಂದೂರಿ ಮಸಾಲ ಮಾಡಲಿಕ್ಕೆ ಕಡಲೆ ಹಿಟ್ಟನ್ನು ತುಪ್ಪದಲ್ಲಿ ಅಥವಾ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾರೆ. ಅದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಕಡಲೆ ಹಿಟ್ಟನ್ನು ಫ್ರೈ ಮಾಡಲಿಕ್ಕೆ ನಾನು ಕಡಾಯಿನಲ್ಲಿ 3 ರಿಂದ 4 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ 1 ಟೀ ಸ್ಪೂನ್ ಆಗಷ್ಟು ಓಮದ ಕಾಳನ್ನು ತಗೊಂಡಿದ್ದೀನಿ. ಹಾಗೆಯೇ 1 ಇಂಚ್ ಆಗಷ್ಟು ದಾಲ್ಚಿನ್ನಿ, 4 ರಿಂದ 5 ಲವಂಗ, 2 ಏಲಕ್ಕಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ 1 ಬೇ ಲೀವ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ 2 ಹಸಿಮೆಣಸು ಹಾಗೆ 1 ಮೀಡಿಯಂ ಸೈಜ್ ಈರುಳ್ಳಿಯನ್ನು ಸಹ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಎಲ್ಲ ಮಸಾಲವನ್ನು ಒಮ್ಮೆ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ನಾನಿಲ್ಲಿ 1 ಕಪ್ಗಿಂತ ಸ್ವಲ್ಪ ಕಡಿಮೆ ಕಡಲೆ ಹಿಟ್ಟನ್ನು ಸ್ವಲ್ಪವಾಗಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಯಾವುದೇ ಕಾರಣಕ್ಕೂ ಒಮ್ಮೆಲೆ ಆ್ಯಡ್ ಮಾಡಬೇಡಿ, ಸ್ವಲ್ಪವಾಗಿ ಆ್ಯಡ್ ಮಾಡಿಕೊಂಡು ಸ್ಪೂನ್ನಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವಿದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೆ ನಾವಿದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕಡಲೆ ಹಿಟ್ಟನ್ನು ನಾನಿಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಬಟರ್ನಲ್ಲಿ ಸಹ ಫ್ರೈ ಮಾಡ್ಕೊಳ್ಬೋದು. ಪ್ರತಿಯೊಂದು ರೆಸ್ಟೋರೆಂಟ್ಗಳಲ್ಲಿ ಸಹ ಫ್ರೈ ಮಾಡಿದಂತಹ ಕಡಲೆ ಹಿಟ್ಟಿನ ಮಿಶ್ರಣವನ್ನು ತಂದೂರಿ ರೆಡ್ ಮ್ಯಾರಿನೇಷನ್ನಲ್ಲಿ ಯೂಸ್ ಮಾಡ್ತಾರೆ. ತಂದೂರಿ ರೆಡ್ ಮಸಾಲದಲ್ಲಿ ಚೆನ್ನಾಗಿ ಬೈಂಡಿಂಗ್ ಬರೋದಕ್ಕೋಸ್ಕರ ಫ್ರೈ ಮಾಡಿದಂತಹ ಕಡಲೆ ಹಿಟ್ಟಿನ ಮಿಶ್ರಣವನ್ನು ಆ್ಯಡ್ ಮಾಡ್ತಾರೆ. ಫ್ರೆಂಡ್ಸ್, ರೆಸ್ಟೋರೆಂಟ್ನ ಈ ಸೀಕ್ರೆಟ್ ಟಿಪ್ಸನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಕಡಲೆ ಹಿಟ್ಟಿನ ಮಿಶ್ರಣ ರೆಡಿಯಾಗಿದೆ. ನೀವು ಇದನ್ನು ಬೇಕಾದರೆ ರೆಫ್ರಿಜರೇಟ್ ಮಾಡಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಫ್ರೆಂಡ್ಸ್, ನಂತರ ನಾನಿಲ್ಲಿ ತಂದೂರಿ ರೆಡ್ ಮ್ಯಾರಿನೇಷನ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ 150 ml ಆಗೋಷ್ಟು ಮಸ್ಟರ್ಡ್ ಆಯಿಲನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ 2 ಟೀ ಸ್ಪೂನ್ ಆಗಷ್ಟು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕಡಲೆ ಹಿಟ್ಟಿನ ಮಿಶ್ರಣವನ್ನು ಆ್ಯಡ್ ಮಾಡಿಬಿಟ್ಟು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಅರ್ಧ ಕಿಲೋ ಆಗಷ್ಟು ಗಟ್ಟಿ ಮೊಸರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿದಂತಹ ಗಟ್ಟಿ ಮೊಸರನ್ನು ನಾನು ಒಂದು ತೆಳುವಾದ ಬಟ್ಟೆಯಲ್ಲಿ ಕಟ್ಬಿಟ್ಟು 10 ರಿಂದ 12 ನಿಮಿಷಗಳ ಕಾಲ ಕಿಚನ್ ಟ್ಯಾಪ್ನಲ್ಲಿ ಹ್ಯಾಂಗ್ ಮಾಡಿಟ್ಟಿದ್ದೆ. ಫ್ರೆಂಡ್ಸ್, ನೆಕ್ಸ್ಟ್ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ 1.5 ಟೀ ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಸ್ಪೈಸಿ ಎಷ್ಟು ಬೇಕು ಅದಕ್ಕೆ ಅನುಗುಣವಾಗಿ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗಷ್ಟು ಹಸಿಮೆಣಸಿನ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ 1 ಟೇಬಲ್ ಸ್ಪೂನ್ ಆಗಷ್ಟು ಚಿಲ್ಲಿ ಪೌಡರ್. ನಂತರ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ 1 ಟೇಬಲ್ ಸ್ಪೂನ್ ಆಗಷ್ಟು ಮನೆಯಲ್ಲೇ ಮಾಡ್ಕೊಂಡಂತಹ ಜೀರಾ ಮತ್ತು ಗರಂ ಮಸಾಲ ಪೌಡರ್ ಮಿಕ್ಸ್. ನಂತರ ನಾನಿಲ್ಲಿ ಫ್ರೈ ಮಾಡಿಬಿಟ್ಟು ಪೌಡರ್ ಮಾಡಿಟ್ಕೊಂಡಿರುವಂತಹ 1 ಟೇಬಲ್ ಸ್ಪೂನ್ ಕಸ್ತೂರಿ ಮೇಥಿ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗಷ್ಟು ಕಾಶ್ಮೀರಿ ಚಿಲ್ಲಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಒಮ್ಮೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಗರಂ ಮಸಾಲವನ್ನು ಸ್ಕಿಪ್ ಮಾಡಿಬಿಟ್ಟು 1/2 ಟೀ ಸ್ಪೂನ್ ಫ್ರೈ ಮಾಡಿಟ್ಕೊಂಡಿರುವಂತಹ ಜೀರಾ ಪೌಡರ್ ಹಾಗೂ 1/2 ಟೀ ಸ್ಪೂನ್ ಕಿಚನ್ ಕಿಂಗ್ ಮಸಾಲವನ್ನು ಸಹ ಆ್ಯಡ್ ಮಾಡ್ಕೊಳ್ಬೋದು. ಕಾಶ್ಮೀರಿ ಚಿಲ್ಲಿ ಪೇಸ್ಟ್ ಮಾಡ್ಕೊಳ್ಳಿಕ್ಕೆ 8 ರಿಂದ 10 ಕಾಶ್ಮೀರಿ ಚಿಲ್ಲಿಯನ್ನು ಬಿಸಿ ನೀರಿನಲ್ಲಿ 10 ರಿಂದ 12 ನಿಮಿಷಗಳ ಕಾಲ ನೆನೆ ಹಾಕಿಬಿಟ್ಟು ನಂತರ ಮಿಕ್ಸಿ ಜಾರ್ನಲ್ಲಿ ಟ್ರಾನ್ಸ್ಫರ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ನಾನು ಈ ಮಿಶ್ರಣದಲ್ಲಿ 1 ಟೀ ಸ್ಪೂನ್ ಆಗಷ್ಟು ಚಿಲ್ಲಿ ಪೇಸ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ತಂದೂರಿ ರೆಡ್ ಮ್ಯಾರಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ. ಕೊನೆಯಲ್ಲಿ ಒಂದು ಅರ್ಧ ಲಿಂಬೆಹಣ್ಣಿನ ರಸವನ್ನು ಸೇರಿಸ್ಬಿಟ್ಟು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಈ ರೆಸಿಪಿಯಲ್ಲಿ ತೋರಿಸ್ತಾ ಇರುವಂತಹ ಮೆಥಡನ್ನು ಖಂಡಿತ ನೀವು ಫಾಲೋ ಮಾಡಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಹಾಗೆ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ತಂದೂರಿ ಕಬಾಬ್ ಅಥವಾ ಟಿಕ್ಕಾ ಆಗಿರ್ಬೋದು, ಪನೀರ್ ಟಿಕ್ಕಾ ಆಗಿರ್ಬೋದು ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ತಂದೂರಿ ರೆಡ್ ಮ್ಯಾರಿನೇಷನ್ ರೆಡಿಯಾಗಿದೆ. ನಾನಿವಾಗ ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೂ ಗ್ರೀನ್ ಚಿಲ್ಲಿ ಪೇಸ್ಟನ್ನು ಆ್ಯಡ್ ಮಾಡಿಬಿಟ್ಟು ಮ್ಯಾರಿನೇಷನ್ ಮಾಡಿಟ್ಕೊಂಡಿರುವಂತಹ ಚಿಕನನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಈ ರೆಸಿಪಿಯಲ್ಲಿ ಚಿಕನ್ ವಿತ್ ಬೋನ್ ಯೂಸ್ ಮಾಡ್ತಾ ಇದ್ದೀನಿ.
ನೀವು ಬೇಕಾದರೆ ಇದೇ ಮಸಾಲವನ್ನು ಯೂಸ್ ಮಾಡಿಬಿಟ್ಟು ಪನೀರ್ ಟಿಕ್ಕಾ ಆಗಿರ್ಬೋದು, ಬೇಬಿ ಕಾರ್ನ್ ಆಗಿರ್ಬೋದು, ಮಶ್ರೂಮ್ ಆಗಿರ್ಬೋದು ಅಥವಾ ಸೋಯಾಬೀನ್ ಸಹ ಯೂಸ್ ಮಾಡಿಬಿಟ್ಟು ತುಂಬಾ ಟೇಸ್ಟಿಯಾಗಿರುವಂತಹ ರೆಸಿಪಿಗಳನ್ನು ನೀವು ಮಾಡ್ಕೊಳ್ಬೋದು. ಚಿಕನನ್ನು ಒಮ್ಮೆ ಚೆನ್ನಾಗಿ ಮಸಾಲದಲ್ಲಿ ಕೋಟ್ ಮಾಡಿದ ನಂತರ 20 ರಿಂದ 30 ನಿಮಿಷಗಳ ಕಾಲ ನಾವು ಅದನ್ನು ಸೈಡ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗುವ ಟೈಮ್ನಲ್ಲಿ ನಾನಿಲ್ಲಿ ಬಾರ್ಬಿಕ್ಯೂ ಸ್ಟ್ಯಾಂಡನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಚಿಕನ್ ಟಿಕ್ಕಾ ಮಾಡ್ಕೊಳ್ಳಿಕ್ಕೆ ಬಾರ್ಬಿಕ್ಯೂ ಸೆಟಪ್ ರೆಡಿಯಾಗಿದೆ. ಫಸ್ಟ್ ನಾನಿಲ್ಲಿ ಬೋನ್ಲೆಸ್ ಚಿಕನ್ ಪೀಸ್ಗಳನ್ನು ತಂದೂರಿ ಸ್ಕಿವರ್ಟ್ಸ್ನಲ್ಲಿ ಆ್ಯಡ್ ಮಾಡಿಕೊಂಡು ನಾನು ಈ ರೀತಿಯಾಗಿ ಇಟ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಮಲ್ಲಿ ಏನಾದರೂ ಈ ರೀತಿಯಾದಂತಹ ಬಾರ್ಬಿಕ್ಯೂ ಸೆಟಪ್ ಇಲ್ಲ ಅಂತಂದರೆ ನೋ ಪ್ರಾಬ್ಲಮ್. ನೀವು ಈ ರೆಸಿಪಿಯನ್ನು ಗ್ರಿಲ್ ಪ್ಯಾನ್ ಆಗಿರ್ಬೋದು ಅಥವಾ ನಾರ್ಮಲ್ ಪ್ಯಾನ್ನಲ್ಲಿ ಸಹ ಮಾಡ್ಕೊಳ್ಬೋದು. ಗ್ರಿಲ್ ಪ್ಯಾನ್ ಅಥವಾ ತವದಲ್ಲಿ ಮಾಡಿಕೊಂಡ್ರೆ ಎಕ್ಸಾಕ್ಟ್ಲಿ ತಂದೂರಿ ಟೇಸ್ಟ್ ಅಂತೂ ಸಿಗೋದಿಲ್ಲ, ಆದರೆ ಕಬಾಬ್ ನಿಮಗೆ ತುಂಬಾ ಚೆನ್ನಾಗಿ ಬರ್ತದೆ. ಖಂಡಿತ ನೀವು ಈ ರೆಸಿಪಿಯನ್ನು ಮಿಸ್ ಮಾಡದೆ ಒಮ್ಮೆ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ. ಫ್ರೆಂಡ್ಸ್, ಈ ರೀತಿಯಾಗಿ ನೀವು ತಂದೂರಿ ಟಿಕ್ಕವನ್ನು ಏನಾದರೂ ಮಾಡ್ಕೊಳ್ತಾ ಇದ್ರೆ ಅಂದರೆ ಟೆಂಪ್ರೇಚರ್ ತುಂಬಾ ಹೈ ಇರುವಾಗ ನೀವು ಚಿಕನನ್ನು ಫ್ರೈ ಮಾಡ್ಕೊಳ್ಬೇಕು. ಚಿಕನ್ ಹಾಫ್ ಡನ್ ಆದ ನಂತರ ನಾನಿಲ್ಲಿ ಬಟರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಬಟರ್ ಆ್ಯಡ್ ಮಾಡಿದ ನಂತರ ಬರುವಂತಹ ಸ್ಮೋಕಿ ಫ್ಲೇವರು ಚಿಕನ್ ಟಿಕ್ಕಾದಲ್ಲಿ ತುಂಬಾ ಚೆನ್ನಾಗಿರ್ತದೆ. ಚಿಕನ್ ಟಿಕ್ಕಾ ಆಗಿರ್ಬೋದು, ಪನೀರ್ ಟಿಕ್ಕಾ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಹಾಫ್ ಡನ್ ಆದ ನಂತರ ಬಟರ್ನ ಅಪ್ಲೈ ಮಾಡೋದನ್ನು ಮಿಸ್ ಮಾಡಬೇಡಿ. ಇದರಿಂದ ಚಿಕನ್ ಟಿಕ್ಕದ ಔಟರ್ ಪಾರ್ಟು ಕ್ರಿಸ್ಪಿ ಆಗ್ತದೆ, ಹಾಗೆ ಒಳಗಡೆ ತುಂಬಾ ಸಾಫ್ಟ್ ಆಗಿ ಜ್ಯೂಸಿ ಆಗಿ ಇರ್ತದೆ. ಈ ರೀತಿಯಾಗಿ ರೋಸ್ಟ್ ಮಾಡಿಕೊಂಡಂತಹ ಚಿಕನ್ ಟಿಕ್ಕಾ ಅಥವಾ ಪನೀರ್ ಟಿಕ್ಕವನ್ನು ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರ್ತದೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಫ್ರೆಂಡ್ಸ್, ನೀವಿಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಚಿಕನ್ ಟಿಕ್ಕಾ ತುಂಬಾ ಚೆನ್ನಾಗಿ ಬಂದಿದೆ. ನಂತರ ನಾನಿಲ್ಲಿ ವಿತ್ ಬೋನ್ ಇರುವಂತಹ ಎಲ್ಲ ಚಿಕನ್ ಪೀಸ್ಗಳನ್ನು ಈ ರೀತಿಯಾದಂತಹ ಟ್ರೇನಲ್ಲಿ ಇಟ್ಬಿಟ್ಟು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ರೀತಿಯಾದಂತಹ ಚಿಕನ್ ಟಿಕ್ಕಾವನ್ನು ಮಾಡ್ಕೊಳ್ಳಿಕ್ಕೆ ಜಾಸ್ತಿ ಅಂದರೆ 7 ರಿಂದ 8 ನಿಮಿಷಗಳ ಕಾಲ ಸಮಯ ಬೇಕಾಗ್ತದೆ. ಆಯಿಲ್ನಲ್ಲಿ ಫ್ರೈ ಮಾಡಿರುವಂತಹ ಚಿಕನ್ ಕಬಾಬ್ ಆಗಿರ್ಬೋದು ಅಥವಾ ಲಾಲಿಪಾಪ್ಸ್ ಆಗಿರ್ಬೋದು, ಅದಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರ್ತದೆ. ಖಂಡಿತ ನೀವು ಟ್ರೈ ಮಾಡಿ. ಫ್ರೆಂಡ್ಸ್, ನೀವೇನಾದರೂ ಈ ರೆಸಿಪಿಯನ್ನು ಫಂಕ್ಷನ್ನಲ್ಲಿ ಮಾಡ್ಕೊಳ್ತಾ ಇದ್ದೀರಾ ಅಂತಂದರೆ ಫಸ್ಟ್ ನೀವು ಹಾಫ್ ಡನ್ ಮಾಡಿ ಇಟ್ಕೊಳ್ಬೋದು. ನಂತರ ಸರ್ವ್ ಮಾಡಬೇಕಿಂತ 10 ನಿಮಿಷಗಳ ಮುಂಚೆ ನೀವು 1 ರಿಂದ 2 ನಿಮಿಷಗಳ ಕಾಲ ನೀವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗ್ತದೆ. ಈ ಟಿಪ್ಸನ್ನು ನೀವು ಫಾಲೋ ಮಾಡೋದ್ರಿಂದ ಗರಮಾಗಿ ನೀವು ಚಿಕನ್ ಟಿಕ್ಕಾ ಅಥವಾ ಪನೀರ್ ಟಿಕ್ಕಾವನ್ನು ಸರ್ವ್ ಮಾಡ್ಬೋದು. ಫ್ರೆಂಡ್ಸ್, ನಮ್ಮ ಫೈನಲಿ ಟೇಸ್ಟಿಯಾಗಿರುವಂತಹ ಚಿಕನ್ ಟಿಕ್ಕಾ ರೆಡಿಯಾಗಿದೆ. ನಾನಿವತ್ತು ಮಿಂಟ್ ಚಟ್ನಿ, ಲೆಮನ್ ಹಾಗೂ ಈರುಳ್ಳಿ ಜೋಡಿ ಚಿಕನ್ ಟಿಕ್ಕಾವನ್ನು ಸರ್ವ್ ಮಾಡ್ತಾ ಇದ್ದೀನಿ. ಚಿಕನ್ ಟಿಕ್ಕಾ ಆಗಿರ್ಬೋದು, ಪನೀರ್ ಟಿಕ್ಕಾ ಆಗಿರ್ಬೋದು, ಮಿಂಟ್ ಚಟ್ನಿ ಜೋಡಿ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರ್ತದೆ. ಲೆಮನ್ ಜ್ಯೂಸನ್ನು ಮೇಲ್ಗಡೆಯಿಂದ ಸ್ಕ್ವೀಸ್ ಮಾಡಿಕೊಂಡು ಈರುಳ್ಳಿ ಜೋಡಿ ಈ ಚಿಕನ್ ಟಿಕ್ಕಾವನ್ನು ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರ್ತದೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ. ಅಂಟಿಲ್ ದೆನ್, ಬಾಯ್ ಫ್ರಮ್ ವಿಶ್ವಾಸ್.